ಜೈ ಭಾರತ್ ವಂದೇ ಮಾತರಂ. ಭಾರತದ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠವಾಗ್ತಿದೆ. ಪಕ್ಕದಲ್ಲಿಯೇ ಶತ್ರು ರಾಷ್ಟ್ರಗಳು ಇರುವಾಗ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಬೇಕಾಗುತ್ತದೆ. ನಾವು ಇನ್ನೊಬ್ಬರ ಮೇಲೆ ದಾಳಿ ಮಾಡಲ್ಲ, ಬದಲಾಗಿ ನಮ್ಮ ರಕ್ಷಣೆಗೆ ನಾವು ಮಾಡಬೇಕಾಗುತ್ತದೆ. ಆ ಕಡೆ ಚೀನಾದ ನೌಕಾದಳವು ತುಂಬ ಬಲಿಷ್ಠವಾಗಿದೆ. ಅವರು ಹಿಂದೂ ಮಹಾಸಾಗರದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಇನ್ನು ಅವರ ಪ್ರಭಾವ ತಗ್ಗಿಸಲೆಂದೇ ಈ ಕ್ವಾಡ್ ಸಂಘಟನೆ ರಚನೆಯಾದವು. ಇಷ್ಟು ಆದರೆ ಸಾಲದು, ಭಾರತದ ನೌಕಾದಳ ಇನ್ನಷ್ಟು ಬಲಿಷ್ಠವಾಗಬೇಕು. ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಹೇಳಿದರು, 6 ಹೊಸ ಏರ್ಕ್ರಾಫ್ಟ್ ತಯಾರಿಸುವ ಬಗ್ಗೆ ಯೋಚನೆ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಆದರೆ ಈಗ ಶತ್ರು ರಾಷ್ಟ್ರಗಳನ್ನೇ ನಡುಗಿಸಬಲ್ಲ ಭಾರತ ಜಲಾಂತರ್ಗಾಮಿಗಳನ್ನು ಪರ್ಚೇಸ್ ಮಾಡಲು ಮುಂದಾಗುತ್ತಿದೆ. ಅದು ಕೂಡ 2 ರಾಷ್ಟ್ರಗಳು ಜೊತೆಗೂಡಿ. ಆ ರಾಷ್ಟ್ರ ಯಾವುದೆಂದರೆ ಜರ್ಮನಿ ಹಾಗೂ ಭಾರತ. ಈ 6 ಜಲಾಂತರ್ಗಾಮಿಗಳು ಭಾರತದಲ್ಲಿ ತಯಾರಾಗಲಿದೆ. 2021ರಲ್ಲಿ ಭಾರತ ಈ ಜಲಾಂತರ್ಗಾಮಿಗಳನ್ನು ನಿರ್ಮಿಸಲು ಈ ಜರ್ಮನಿ ಕಂಪನಿಗೆ ಟೆಂಡರ್ ನೀಡುತ್ತೆ. ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸಲ್ಲ. ಅವರು ಪಾಕಿಸ್ತಾನದ ಜೊತೆ ಒಂದು ಉತ್ತಮವಾದ ಸಂಬಂಧವಿತ್ತು. ಅದ ನಂತರ ಜರ್ಮನಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನ ಜರ್ಮನಿಗೆ ಸಹಕರಿಸಿಲ್ಲ. ತದನಂತರ ಜರ್ಮನಿ ಹಾಗೂ ಪಾಕಿಸ್ತಾನದ ಸಂಬಂಧ ತೀರಾ ಹದಗೆಟ್ಟು ಹೋಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದವರು ಈ ಜಲಾಂತರ್ಗಾಮಿಗಳನ್ನು ಪರ್ಚೇಸ್ ಮಾಡಲು ಪ್ರಯತ್ನ ಪಡುತ್ತಿದ್ದರು. ಒಂದು ವೇಳೆ ಈ 2 ರಾಷ್ಟ್ರಗಳ ಜೊತೆ ಸಂಬಂಧ ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ಇದೇ ಜಲಾಂತರ್ಗಾಮಿ ಪಾಕಿಸ್ತಾನದ ಬಳಿಯಲ್ಲಿ ಇರ್ತಿತ್ತು. ಆದರೆ ಈಗ ಅವರು ಪಾಕಿಸ್ತಾನವನ್ನು ಬಿಟ್ಟು ಭಾರತವನ್ನು ಆಯ್ಕೆ ಮಾಡಿದ್ದಾರೆ. ಈ ಜಲಾಂತರ್ಗಾಮಿಗಳು ಅದು ಕೂಡ AIP ಸಿಸ್ಟಮ್, ಅಂದರೆ ಇದು ಪರಮಾಣು ಚಾಲಿತವಲ್ಲ, ಬದಲಾಗಿ ಇಂಧನ ಚಾಲಿತ ಬ್ಯಾಟರಿ ಮುಖಾಂತರ ಕಾರ್ಯನಿರ್ವಹಿಸುವ ಸಬ್ಮೆರೀನ್. ಇದನ್ನು ಸ್ಟಾರ್ಟ್ ಮಾಡಲು ಮೊದಲು ಡೀಸೆಲ್ ಇಂಜಿನ್ ಅನ್ನು ಬಳಸುತ್ತಾರೆ, ತದನಂತರ ಬ್ಯಾಟರಿಯಲ್ಲಿ ಉಪಯೋಗಿಸುತ್ತಾರೆ. ಇಂತಹ ಸಬ್ಮೆರೀನ್ಗಳು ಭಾರತದ ಬಳಿ ಇಲ್ಲ. ಇವುಗಳ ಉಪಯೋಗಗಳು ಏನೆಂದರೆ, ಇಂತಹ ಸಬ್ಮೆರೀನ್ಗಳು ಹೆಚ್ಚಿನ ಪೊಲ್ಯೂಷನ್ ಮಾಡಲ್ಲ. ಇನ್ನು ಸಮುದ್ರದಲ್ಲಿ ಚಲಿಸುವಾಗ ಇದರಲ್ಲಿ ಶಬ್ದಗಳು ಕೂಡ ಉಂಟಾಗಲ್ಲ. ಈ ವಿಧಾನವು ಶತ್ರುಗಳ ಕಣ್ತಪ್ಪಿಸಲು ಕೂಡ ಸಹಾಯ ಮಾಡುತ್ತೆ. ಇನ್ನು AIP ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್. ಈ ಆಮ್ಲಜನಕವನ್ನು ಗ್ರಹಿಸಿಕೊಂಡು ಅದನ್ನು ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ಭಾರತದ ಬಳಿ ಬೇರೆ ಬೇರೆ ರೀತಿಯ ಸಬ್ಮೆರೀನ್ಗಳಿವೆ, ಆದರೆ ಇಂತಹ ಸಬ್ಮೆರೀನ್ಗಳು ಕೂಡ ಅವಶ್ಯವಾಗಿ ಬೇಕು. ಇದು ಸಮುದ್ರದ ಮೇಲ್ಭಾಗದಲ್ಲಿ ಆರಾಮವಾಗಿ ಚಲಿಸುತ್ತೆ ಹಾಗೂ ಯಾವುದೇ ರೀತಿಯ ಶಬ್ದ ಬರಲ್ಲ. ಇದನ್ನು ಭಾರತದ ಮಜಿಗಾನ್ ಡಾಕ್ ಶಿಪ್ಯಾರ್ಡ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಹಾಗೂ ಜರ್ಮನಿಯ ಟೈಸೆನ್ ಕ್ರಿಪ್ ಮೆರಿನ್ ಸಿಸ್ಟಮ್ ಈ 2 ಸಂಸ್ಥೆಗಳು ಜೊತೆಗೂಡಿ ತಯಾರಿಸುತ್ತಾರೆ, ಅದು ಕೂಡ ಭಾರತದಲ್ಲಿ. ಇನ್ನು ಇದನ್ನು ತಯಾರಿಸಲಾಗುವಂತಹ ವೆಚ್ಚ ಸುಮಾರು 800 ಕೋಟಿ ಅಂತ ಅಂದಾಜಿಸಲಾಗಿದೆ. ಭಾರತದ ಅಕ್ಕಪಕ್ಕ ರಾಷ್ಟ್ರದವರಿಗೆ ಭಾರತದ ಈ ನಿರ್ಧಾರದಿಂದ ಅವರೀಗ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಇನ್ನು ಭಾರತವು ಕೂಡ ನೌಕಾದಳದ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಬಲಗೊಳಿಸುತ್ತಿದ್ದಾರೆ. ನಮ್ಮ ಸಮುದ್ರ ತಟದಲ್ಲಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಪ್ರಾಬಲ್ಯವನ್ನು ನಾವು ಹೆಚ್ಚಿಸಬೇಕು. ಆಗ ಮಾತ್ರ ನಾವು ಶತ್ರು ರಾಷ್ಟ್ರಗಳನ್ನು ತಡೆಯಬಹುದು.